Hello, dear students. Once again, welcome to this YouTube channel. Today, we have to discuss about the friction. Okay, in previous class, we have discussed about the friction. Friction is that force which opposes the relative motion between two surfaces in contact. When two bodies which are in contact, there is a force of opposition, means the surfaces which are not allowing for their relative motions. So that opposing force itself called as the friction. So friction is the opposing force that comes into play when one body actually or tries to move over the surface of another. Origin of friction. Friction arises due to the roughness of the surfaces and molecular force of attraction at the point of actual contact. It is a molecular force of attraction at the point of actual contact. So, types of friction. We can classify friction or frictional force as two types mainly. One is static friction, another one is kinetic friction. So in short, simply static friction means it is the frictional force which acts between two surfaces which are at rest. Okay, and the kinetic friction means it is the force or frictional force during the motion. Okay, see, static friction, it is the force of friction which exactly balances the applied external force when the body is in equilibrium, means rest, and is denoted by Fs. Fs is the static friction. Okay, see in this figure, there is one block. We are applying the force F and one more force, that is Fs, which balances the applied force. So it means to make the body is in equilibrium. So, and one more thing you have to remember, this static friction or simply the frictional force is always opposite to the applied force. So the direction of frictional force is always opposite to the applied force. Okay. And hence this static friction is self-adjusting force. See, ಈಗ ನಾವೇನು ಮಾಡ್ತೀವಿ, ಈ ಬ್ಲಾಕಿಗೆ ಫಾರ್ ಎಕ್ಸಾಂಪಲ್ ನಾನು 1 ನ್ಯೂಟನ್ ಫೋರ್ಸ್ ಹಾಕ್ತಾ ಇದ್ದೀನಿ ಅಂತ ತಿಳ್ಕೊಳ್ಳಿ. ಸೊ ಏನಾಗತ್ತೆ, that will not move in any direction. ಸರಿ, ಹಾಗಾದರೆ ನಾನು 1 ನ್ಯೂಟನ್ ಫೋರ್ಸ್ ಹಾಕಿದಾಗ ಈ ಬಾಡಿ ಏನಾಗ್ತಾ ಇಲ್ಲ, ಮೂವ್ ಆಗ್ತಾ ಇಲ್ಲ, ಈಕ್ವಿಲಿಬ್ರಿಯಮ್ ಆಗಿದೆ. ಹಾಗಾದರೆ ನೆಟ್ ಫೋರ್ಸ್ ಅದರ ಮೇಲ್ಗಡೆ ಏನು ಆ್ಯಕ್ಟ್ ಆಗ್ತಾ ಇದೆ ಅಂದರೆ 0 ಆ್ಯಕ್ಟ್ ಆಗ್ತಾ ಇದೆ ಅಂತ ನಾವು ತಿಳ್ಕೊಬೋದು. ಅರ್ಥ ಆಯ್ತಾ? ಸೊ ನೆಟ್ ಫೋರ್ಸು 0 ಆ್ಯಕ್ಟ್ ಆಗ್ತಾ ಇದೆ ಅಂದರೆ ದಿಸ್ ಅಪೋಸಿಂಗ್ ಫೋರ್ಸು ಅದು ಸಹಿತ 1 ನ್ಯೂಟನ್ ಆಗಿದೆ. ದ್ಯಾಟ್ ಈಸ್ ಫ್ರಿಕ್ಷನಲ್ ಫೋರ್ಸ್ ಇಸ್ ಆಲ್ಸೋ 1 ನ್ಯೂಟನ್. ಸರಿ, ಐ ಆಮ್ ಅಪ್ಲೈಯಿಂಗ್ 2 ನ್ಯೂಟನ್ ಫೋರ್ಸ್, ನಾನು 2 ನ್ಯೂಟನ್ ಫೋರ್ಸ್ ಹಾಕ್ತಾ ಇದ್ದೀನಿ. Suppose now also it is not moving, means the friction force is 2 Newton.
ಸೊ ನಾವು ಇದೇ ರೀತಿ ಫೋರ್ಸನ್ನು ಜಾಸ್ತಿ ಮಾಡ್ತಾ ಹೋಗೋಣ. ಅದು ಎಲ್ಲಿ ತನಕ ಬ್ಯಾಲೆನ್ಸ್ ಇರುತ್ತೆ ಅಂದ್ರೆ ನಾವು ಅಪ್ಲೈ ಮಾಡುವಂತಹ ಫೋರ್ಸು ದ ಮ್ಯಾಕ್ಸಿಮಮ್ ಸ್ಟ್ಯಾಟಿಕ್ ಫ್ರಿಕ್ಷನಲ್ ಫೋರ್ಸು ಎಷ್ಟು ಎರಡು ಸರ್ಫೇಸ್ಗಳ ನಡುವೆ ಎಕ್ಸಿಸ್ಟ್ ಆಗತ್ತೆ ಅಲ್ಲ ಅಲ್ಲಿ ತನಕ ಅದು ಬ್ಯಾಲೆನ್ಸ್ ಆಗತ್ತೆ ಅಥವಾ ಈಕ್ವಿಲಿಬ್ರಿಯಮ್ ಆಗತ್ತೆ. ಒಂದು ವೇಳೆ ನೀವು ಅಪ್ಲೈ ಮಾಡಿರುವಂತಹ ಫೋರ್ಸು ಮ್ಯಾಕ್ಸಿಮಮ್ ಸ್ಟ್ಯಾಟಿಕ್ ಫ್ರಿಕ್ಷನ್ಗಿಂತನೂ ಜಾಸ್ತಿ ಆಗಿದ್ದರೆ ಸೊ ಅವಾಗ ಏನಾಗುತ್ತೆ, ದ ಬಾಡಿ ಸ್ಟಾರ್ಟ್ಸ್ ಮೋಷನ್. ಓಕೆ, ಸ್ಲೈಡ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಮೂವ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅರ್ಥ ಆಯ್ತಾ? ಸಪೋಸ್ ನಾನು 8 ನ್ಯೂಟನ್ ಫೋರ್ಸ್ ಹಾಕ್ತಾ ಇದ್ದೀನಿ, ಅದು ಮೂವ್ ಆಗ್ತಾಯಿಲ್ಲ. ನಾನು 8.1 ಹಾಕಿದೆ, ಸ್ಲೈಟ್ಲಿ ಮೂವ್ ಆಗಲಿಕ್ಕಾಯ್ತು ಅಂದರೆ ನಾವು ತಿಳ್ಕೊಬೋದು ಅಪ್ ಟು 8 ನ್ಯೂಟನ್ ತನಕ ಅದು ಏನು ಮಾಡ್ಕೊಳ್ಳುತ್ತೆ, ಸೆಲ್ಫ್ ಬ್ಯಾಲೆನ್ಸ್ ಮಾಡ್ಕೊಳ್ಳುತ್ತೆ. ಓಕೆ, ನೀವು ಫೋರ್ಸ್ ಹಾಕದೇ ಇದ್ದಾಗ ಹೇಗೆ ಬ್ಯಾಲೆನ್ಸ್ ಇರುತ್ತೆಲ್ಲ, ಈಕ್ವಿಲಿಬ್ರಿಯಮ್ ಇರುತ್ತಲ್ಲ, ಫೋರ್ಸ್ ಹಾಕಿದಾಗೂ ಅಪ್ ಟು 8 ನ್ಯೂಟನ್ ತನಕ ಅದು ಬ್ಯಾಲೆನ್ಸ್ ಮಾಡ್ಕೊಳತ್ತೆ. ಅದಕ್ಕಿಂತನೂ ಜಾಸ್ತಿ ಹಾಕಿದ್ರಿ ಅಂದರೆ ಅವಾಗ ಅದು ಅನ್ಇಕ್ವಿಲಿಬ್ರಿಯಮ್ ಆಗುತ್ತೆ ಅಥವಾ ಮೂವ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬೋದು. ಅರ್ಥ ಆಯ್ತಾ? ಸೊ ದಿಸ್ ಇಸ್ ದ ಮೇನ್ ಅಡ್ವಾಂಟೇಜ್ ಆಫ್ ಫ್ರಿಕ್ಷನ್. ಓಕೆ, ನಾವು ಕಾಮನ್ ಆಗಿ ಅಂತೀವಿ ನೋಡಿ, ಗ್ರಿಪ್ ಅಂದರೆ ಏನು, ಸೆಲ್ಫ್ ಅಡ್ಜಸ್ಟಿಂಗ್. ಅರ್ಥ ಆಯ್ತಾ? ಗ್ರಿಪ್ ಅಂದರೆ ಏನು, ಸೆಲ್ಫ್ ಅಡ್ಜಸ್ಟಿಂಗ್. ಈಗ ನೀವೇನೋ ಒಂದು ಇನ್ಸ್ಟ್ರೂಮೆಂಟ್ ಆಗಲಿ ಅಥವಾ ಯಾವುದೇ ಒಂದು ಏನೋ ಒಂದು ಕೈಯಲ್ಲಿ ಯೂಸ್ ಮಾಡ್ತಾ ಇದ್ದಿರ್ತೀರಿ. ಫಾರ್ ಎಕ್ಸಾಂಪಲ್ ನೀವು ಪೆನ್ ತೊಗೊಂಡ್ರಿ ಅಂತ ತಿಳ್ಕೊಳ್ರಿ. ಪೆನ್ನಿಗೆ ಏನಾಗಿರುತ್ತೆ, ಪೆನ್ನನ್ನು ನಾವು ಕೈಯಿಂದ ಹಿಡಿದು ಬರೆಯೋ ಮುಂದೆ ಜಾರ್ತಾ ಇರುತ್ತೆ. ಸೊ ಅದಕ್ಕೆ ಕೆಲವೊಂದು ಪೆನ್ ಕಂಪ್ನಿಯವರು ಏನು ಮಾಡಿರ್ತಾರೆ, ನಾವು ಇಲ್ಲಿ ಹಿಡಿತೀವಲ್ಲ ಪೆನ್ನನ್ನು, ಅಲ್ಲಿ ಒಂದು ರಬ್ಬರ್ ಹಾಕಿರ್ತಾರೆ, ನೀವು ಅಬ್ಸರ್ವ್ ಮಾಡಿರ್ಬೋದು. ಆ ರಬ್ಬರ್ ಹಾಕೋ ಉದ್ದೇಶ ಏನಂದರೆ ಟು ಇನ್ಕ್ರೀಸ್ ದ ಫ್ರಿಕ್ಷನ್. ಅಂದರೆ ನಮ್ಮ ಕೈಯಿಂದ ಆ ಪೆನ್ನನ್ನು ಹಿಡಿದಾಗ ಪೆನ್ನು ಜರಿಬಾರ್ದು, ಅಂದರೆ ಸ್ಲೈಡ್ ಆಗಬಾರ್ದು, ಮೂವ್ ಆಗಬಾರ್ದು, ಅದು ಈಕ್ವಿಲಿಬ್ರಿಯಮ್ ಇರಬೇಕು, ಬ್ಯಾಲೆನ್ಸ್ ಆಗಬೇಕು. ಹೌದಾ? ಇದಕ್ಕೆ ಸೆಲ್ಫ್ ಬ್ಯಾಲೆನ್ಸಿಂಗ್ ಅಂತ ಕರಿತೀವಿ. ಈ ಸೆಲ್ಫ್ ಬ್ಯಾಲೆನ್ಸಿಂಗ್ ಆಗೋ ಸಲುವಾಗಿ ಏನು ಮಾಡಿರ್ತಾರೆ, ಆ ಪೆನ್ನಿಗೆ ರಬ್ಬರನ್ನು ಹಾಕಿರ್ತಾರೆ. ಅರ್ಥ ಆಯ್ತಾ? ಸರಿ. ಸೊ ದಿಸ್ ಈಸ್ ಅಬೌಟ್ ದಿ ಫ್ರಿಕ್ಷನ್, ದಟ್ ಈಸ್ ಸ್ಟ್ಯಾಟಿಕ್ ಫ್ರಿಕ್ಷನ್, ಸೆಲ್ಫ್ ಅಡ್ಜಸ್ಟಿಂಗ್ ಫೋರ್ಸ್. ಸೊ ಬೈ ದಿ ಅಬ್ಸರ್ವೇಷನ್, ಓಕೆ, ನಾವು ದಿನನಿತ್ಯ ನೋಡೋದ್ರಿಂದ ಕೆಲವೊಂದು ರಿಸಲ್ಟ್ಸ್ಗಳು ನಮಗೆ ಕಂಡುಬರುತ್ತೆ. ಅವತ್ತನ್ನೇ ನಾವು ಲಾ ಅಂತ ಕನ್ಸಿಡರ್ ಮಾಡಬಹುದು. ಸೊ ಲಾಸ್ ಆಫ್ ಸ್ಟ್ಯಾಟಿಕ್ ಫ್ರಿಕ್ಷನ್, ಜಸ್ಟ್ ವಿ ಹ್ಯಾವ್ ಡಿಸ್ಕಸ್ಡ್. ಈ ಸ್ಟ್ಯಾಟಿಕ್ ಫ್ರಿಕ್ಷನ್ನು ಎಷ್ಟಿರುತ್ತೆ ಅಥವಾ ಸ್ಟ್ಯಾಟಿಕ್ ಫ್ರಿಕ್ಷನ್ನು ಓಕೆ ಎದ್ರ ಮೇಲೆ ಡಿಪೆಂಡ್ ಇರುತ್ತೆ ಅಂದರೆ ದ ಕೋಯಿಫಿಷಿಯಂಟ್ ಆಫ್ ಫ್ರಿಕ್ಷನ್ ಬಿಟ್ವೀನ್ ಟೂ ಸರ್ಫೇಸಸ್. ನೀವು ಯಾವ ವಸ್ತುವಿನ ಮೇಲ್ಗಡೆ ಸ್ಲೈಡ್ ಮಾಡ್ತಾ ಇದ್ದೀರಲ್ಲ, ಅವೆರಡೂ ಥರದ್ದು ಸರ್ಫೇಸು ಕೌಂಟ್ ಆಗತ್ತೆ. ಆ್ಯಂಡ್ ಆಲ್ಸೋ ನಾರ್ಮಲ್ ರಿಯಾಕ್ಷನ್ ಎನ್, ನೀವು ನೋಡಿರ್ಬೋದು, ಒಂದು ಖಾಲಿ ಬಾಕ್ಸನ್ನು ನಾವು ಪುಷ್ ಮಾಡಿದರೆ ಈಸಿಲಿ ಮೂವ್ ಆಗತ್ತೆ. ಅದೇ ಬಾಕ್ಸ್ ಒಳಗಡೆ ನೀವು ಏನಾದರೂ ತುಂಬಿದ್ರಿ ಅಂದರೆ ಅವಾಗ ಅದು ಮೂವ್ ಆಗೋದಿಲ್ಲ. ಅಂದರೆ ಏನಾಯ್ತು, ಇಲ್ಲಿ ಫ್ರಿಕ್ಷನಲ್ ಫೋರ್ಸು ಜಾಸ್ತಿ ಆಯಿತು, ಸರ್ಫೇಸ್ ಚೇಂಜ್ ಆಗಿಲ್ಲ, ಸರ್ಫೇಸ್ ಅದೇ ಇದೆ, ಆದರೆ ಫ್ರಿಕ್ಷನಲ್ ಫೋರ್ಸು ಇನ್ಕ್ರೀಸ್ ಆಯಿತು. ಯಾಕೆ ಇನ್ಕ್ರೀಸ್ ಆಯಿತು ಅಂದ್ರೆ ವೇಟ್ ಆಫ್ ದ ಬಾಡಿ ಇನ್ಕ್ರೀಸಸ್, ಆ್ಯಂಡ್ ದಟ್ ವೇಟ್ ಆಫ್ ದ ಬಾಡಿ ಏನಾಗಿರುತ್ತೆ, ನಾರ್ಮಲ್ ರಿಯಾಕ್ಷನ್ ಮಾಡುತ್ತೆ. ದಟ್ ಒನ್ ಈಸ್ ಎನ್ ಈಕ್ವಲ್ ಟು mg ಅಂತ ನಾವು ಹೇಳ್ಬೋದು. ಸೊ ಹೀಗಾಗಿ ಈ ಫ್ರಿಕ್ಷನಲ್ ಫೋರ್ಸು ಏನಾಗಿಬಿಡುತ್ತೆ, ಜಾಸ್ತಿ ಆಗುತ್ತೆ. ಹಾಗಾದರೆ ಈ ಫ್ರಿಕ್ಷನಲ್ ಫೋರ್ಸು ಹೌದಾ ಅಥವಾ ಸ್ಟ್ಯಾಟಿಕ್ ಫ್ರಿಕ್ಷನು ಎದ್ರ ಮೇಲೆ ಡಿಪೆಂಡ್ ಇದೆ ಅಂದ್ರೆ ಎರಡು ಸರ್ಫೇಸ್ ಮೇಲ್ಗಡೆ ಡಿಪೆಂಡ್ ಇದೆ ಮತ್ತು ವೇಟ್ ಆಫ್ ದ ಬಾಡಿ ದಟ್ ಈಸ್ ದ ನಾರ್ಮಲ್ ರಿಯಾಕ್ಷನ್ ಮೇಲ್ಗಡೆ ಡಿಪೆಂಡ್ ಇದೆ ಅಂತ ಹೇಳ್ಬೋದು. ಓಕೆ, ಆ್ಯಂಡ್ ದಿಸ್ ಮ್ಯೂಸ್ ಇಸ್ ಕಾಲ್ಡ್ ಆಸ್ ದ ಕೋಯಿಫಿಷಿಯಂಟ್ ಆಫ್ ಸ್ಟ್ಯಾಟಿಕ್ ಫ್ರಿಕ್ಷನ್. ಇನ್ನು ಅದೇ ರೀತಿ
The force of limiting friction between two given surfaces is always opposite to the direction of applied force or the direction in which motion tends to take place. ಜಸ್ಟ್ ಈಗಾಗಲೇ ನಾವು ಡಿಸ್ಕಷನ್ ಮಾಡಿದ್ದೀವಿ. ನಾವು ಯಾವ ಕಡೆಗೆ ಫೋರ್ಸ್ ಹಾಕ್ತೇವಲ್ಲ, ಯಾವ ದಿಕ್ಕಿನಲ್ಲಿ ನಾವು ಫೋರ್ಸನ್ನು ಹಾಕ್ತಾ ಇದ್ದೇವಲ್ಲ, ಅದರ ವಿರುದ್ಧ ದಿಕ್ಕಿನಲ್ಲಿ ಈ ಫ್ರಿಕ್ಷನಲ್ ಫೋರ್ಸ್ ಎಕ್ಸಿಸ್ಟ್ ಆಗತ್ತೆ. ಸೊ ಅದಕ್ಕೆ ಸೆಲ್ಫ್ ಅಡ್ಜಸ್ಟಿಂಗ್ ಫೋರ್ಸ್ ಅಂತಲೂ ಕರೀತಾರೆ. ಅರ್ಥ ಆಯ್ತಾ? ಸರಿ, ಹಾಗಿದ್ರೆ ನೆಕ್ಸ್ಟ್ ನಾವು ನೋಡೋಣ. ದ ಫೋರ್ಸ್ ಆಫ್ ಲಿಮಿಟಿಂಗ್ ಫ್ರಿಕ್ಷನ್ ಆ್ಯಕ್ಟ್ಸ್ ಟ್ಯಾಂಜೆನ್ಸಿಯಲಿ ಟು ದಿ ಟೂ ಸರ್ಫೇಸಸ್ ಇನ್ ಕಾಂಟ್ಯಾಕ್ಟ್. ಟ್ಯಾಂಜೆನ್ಸಿಲಿ ಅಂದರೆ ಸ್ಪರ್ಶಕ ಅಂತ ಏನು ಕರಿತೇವಲ್ಲ ಅದು. ಎರಡು ಸರ್ಫೇಸ್ಗೆ ಟ್ಯಾಂಜೆಂಟ್ ಆಗಿ ಏನಿರುತ್ತೆ, ಈ ಒಂದು ಫ್ರಿಕ್ಷನಲ್ ಫೋರ್ಸ್ ಇರುತ್ತೆ. The magnitude of limiting friction is directly proportional to the normal reaction between two surfaces. Just ಬಿಗಿನಿಂಗ್ದಲ್ಲಿ Fs is less than or equal to mu s into n ಅಂತ ಇನ್ನು ನೋಡಿದ್ದೀವಲ್ಲ. On that basis we can say the magnitude of the limiting friction is directly proportional to the normal reaction between two surfaces. Next, the magnitude of limiting friction is independent of the shape or area of the surface. ಅದು ಸ್ವಲ್ಪ ಕಾಂಟ್ಯಾಕ್ಟದಲ್ಲೇ ಇರಲಿ, ಜಾಸ್ತಿ ಕಾಂಟ್ಯಾಕ್ಟದಲ್ಲೇ ಇರಲಿ, ಏನಾಗಿರುತ್ತೆ ಅಂದರೆ ಫ್ರಿಕ್ಷನಲ್ ಫೋರ್ಸು ಏನಾಗಿರೋದಿಲ್ಲ, ಅದ್ರ ಮ್ಯಾಗ ಡಿಪೆಂಡ್ ಇರೋದಿಲ್ಲ. ಓಕೆ, ಸರಿ. ನೆಕ್ಸ್ಟ್ ಪಾಯಿಂಟನ್ನು ನಾವು ನೋಡೋಣ. ದಟ್ ಈಸ್ ನೆಕ್ಸ್ಟ್ ಲಾ ಆಫ್ ಸ್ಟ್ಯಾಟಿಕ್ ಫ್ರಿಕ್ಷನ್. ದ ಲಿಮಿಟಿಂಗ್ ಫ್ರಿಕ್ಷನ್ ಡಿಪೆಂಡ್ಸ್ ಅಪಾನ್ ದ ಮಟೀರಿಯಲ್ ಆ್ಯಂಡ್ ದ ನೇಚರ್ ಆಫ್ ದ ಸರ್ಫೇಸ್ ಆ್ಯಂಡ್ ದೇರ್ ಸ್ಮೂತ್ನೆಸ್. ಏನಾಗಿರುತ್ತೆ ಇಲ್ಲಿ ಮ್ಯೂಎಸ್ ಅಂತ ಏನು ಕರಿತೀವಲ್ಲ, ಅದು ಮ್ಯೂಎಸ್ ಎದ್ರ ಮ್ಯಾಗೆ ಡಿಪೆಂಡ್ ಇರುತ್ತೆ ಅಂದರೆ ನಾವು ಯಾವ ಎರಡು ಸರ್ಫೇಸ್ಗಳನ್ನು ತೊಗೊಂಡಿವಿ ಮತ್ತು ಅವೆರಡೂ ಸರ್ಫೇಸು ಎಷ್ಟು ಸ್ಮೂತ್ ಆಗಿದೆಯೋ ಅಥವಾ ರಫ್ ಆಗಿದೆಯೋ ಅದ್ರ ಮ್ಯಾಗೂ ಸಹಿತ ಆ ಕೋಯಿಫಿಷಿಯೆಂಟು ಡಿಪೆಂಡ್ ಇರುತ್ತೆ. ನೀವು ಕೋಯಿಫಿಷಿಯೆಂಟ್ ಆಫ್ ಫ್ರಿಕ್ಷನಲ್ ಸ್ಟ್ಯಾಟಿಕ್ ಫ್ರಿಕ್ಷನ್ ಜಾಸ್ತಿ ಮಾಡಬೇಕಾಗಿತ್ತಂದರೆ ನೀವು ಎರಡು ಸರ್ಫೇಸ್ಗಳನ್ನ ರಫ್ ಮಾಡಿದಿರಿ ಅಂದರೆ ಅದು ಜಾಸ್ತಿ ಆಗತ್ತೆ, ಸ್ಮೂತ್ ಮಾಡಿದರೆ ಕಡಿಮೆ ಆಗತ್ತೆ. ಅರ್ಥ ಆಯ್ತಾ? ಸೊ ಇದು ಏನು ಸಮ್ ಅಬ್ಸರ್ವೇಷನ್ಸ್ ವಿ ಕ್ಯಾನ್ ಸಿ ಇನ್ ದ ಫ್ರಿಕ್ಷನಲ್ ಫೋರ್ಸ್. ಓಕೆ, ಹಾಗಾದರೆ ಫ್ರಿಕ್ಷನಲ್ ಫೋರ್ಸು ಎರಡು ಸರ್ಫೇಸ್ ಮೇಲ್ಗಡೆ ಡಿಪೆಂಡ್ ಇದೆ, ನಾರ್ಮಲ್ ರಿಯಾಕ್ಷನ್ ಮೇಲ್ಗಡೆ ಡಿಪೆಂಡ್ ಇದೆ. ಅವು ಎರಡೂ ಸರ್ಫೇಸು ರಫ್ ಇದೇನೋ ಸ್ಮೂತ್ ಇದೇನೋ ಅದ್ರ ಮ್ಯಾಗೂ ಈ ಫ್ರಿಕ್ಷನಲ್ ಫೋರ್ಸು ಡಿಪೆಂಡ್ ಆಗತ್ತೆ. ಸೊ ಹೀಗಾಗಿ ನಾವು ಏನು ಮಾಡಿರ್ತೀವಿ, ಯೂಶ್ವಲಿ ನೀವು ನೋಡಿರ್ಬೋದು, ಬಹಳ ಅತಿ ಸ್ಮೂತ್ ಆಗಿರ್ತಕ್ಕಂತಹ ಟೈಲ್ಸ್ ಮೇಲ್ಗಡೆ ನಾವು ಹೋದರೆ ನಮ್ಮ ಕಾಲು ಸ್ಲೈಡ್ ಆಗತ್ತೆ. ಬಿಕಾಸ್ ದ ಕೋಯಿಫಿಷಿಯೆಂಟ್ ಈಸ್ ವೆರಿ ಲೆಸ್. ಕೋಯಿಫಿಷಿಯೆಂಟು ಕಡಿಮೆ ಆಗೋದ್ರಿಂದ ಸ್ಲೈಡಿಂಗು ಈಸಿಯಾಗಿ ಆಗತ್ತೆ. ಯೂಶ್ವಲಿ ನೀವು ನೋಡಿರಬಹುದು, ಹೌದಾ, ಎಲ್ಲಿ ಭಾಳ ಸರ್ಫೇಸು ಸ್ಮೂತ್ ಇರುತ್ತಲ್ಲ, ಹೌದಾ, ಅದು ನಾವು ಕೈದಿಂದ ಹಿಡಿಲಿಕ್ಕೆ ಹೋದ್ರೂ ಸಹಿತ ಕೈನಿಂದ ಜಾರ್ಕೊಳ್ತಾ ಇರುತ್ತೆ. ಸೊ that is the coefficient of static friction or simply the coefficient of the friction. ಅರ್ಥ ಆಯ್ತಾ? ಈಗ ನಾವು ಒಂದು ಬಾಡಿ ಇಕ್ವಿಲಿಬ್ರಿಯಮ್ದಲ್ಲಿ ಇದ್ದಾಗ ಆ್ಯಕ್ಟ್ ಆಗುವಂತಹ ಫ್ರಿಕ್ಷನಲ್ ಫೋರ್ಸನ್ನು ನಾವು ನೋಡಿದ್ವಿ. ಸಪೋಸ್ ದ ಬಾಡಿ ಈಸ್ ಇನ್ ಮೂವಿಂಗ್, ಅದು ಚಲನೆಯಲ್ಲಿ ಇದ್ದಾಗ, ಚಲಿಸ್ತಾ ಇದ್ದಾಗ ಆವಾಗ ಎಷ್ಟು ಫ್ರಿಕ್ಷನಲ್ ಫೋರ್ಸ್ ಆ್ಯಕ್ಟ್ ಆಗುತ್ತೆ ಅನ್ನೋದನ್ನು ನಾವು ನೆಕ್ಸ್ಟ್ ಕ್ಲಾಸ್ನಲ್ಲಿ ನೋಡೋಣ. ಓಕೆ, ಥ್ಯಾಂಕ್ ಯು ಒನ್ಸ್ ಅಗೇನ್. ಓಕೆ, ಈಗೇನು ನೋಟ್ಸು ಮಟೀರಿಯಲ್ಲು ಇದ್ರ ಮೇಲ್ಗಡೆ ನಾವು ಡಿಸ್ಪ್ಲೇ ಮಾಡ್ತಾ ಇದ್ದೇವಲ್ಲ, ಹೌದಾ, ಈ ವಿಡಿಯೋದಲ್ಲಿ ಅದನ್ನು ಕ್ಲಿಯರಾಗಿ ನೀವು ಸಪ್ರೇಟಾಗಿ ಒಂದು ಬುಕ್ದಲ್ಲಿ ಬರೀಬೇಕು. ಬಿಗಿನಿಂಗ್ದಿಂದನೂ ನಾನು ಹೇಳ್ತಾ ಇದ್ದೀನಿ. ಓಕೆ, ಎಲ್ಲ ಸಬ್ಜೆಕ್ಟದು ಸಪ್ರೇಟ್ ಬುಕ್ ಮಾಡಿ ಅದನ್ನು ಆ ನೋಟ್ಸನ್ನು ಬರೋದು ರೆಡಿ ಇಟ್ಕೋಬೇಕು. ಜಸ್ಟ್ ಕಾಲೇಜ್ ಸ್ಟಾರ್ಟ್ ಆದ ನಂತರ ಅಥವಾ ಅದಕ್ಕಿಂತನೂ ಮೊದಲೇ ಒನ್ ಡೇ ನಾವು ನಿಮ್ಮ ಪರ್ಟಿಕ್ಯುಲರ್ಲಿ ಹೇಳಿದಾಗ ನೀವು ಆ ಬುಕ್ಕನ್ನು ಸಬ್ಮಿಟ್ ಮಾಡಬೇಕಾಗತ್ತೆ.
remember. Okay, so anyway, we'll continue in the next video. Okay, thank you.